ಸೀನ್ 1 ಟೇಕ್ 1. ನಮ್ ತಾತ ಕುರಿ ಸಾಕ್ತಾ, ಕೋಳಿ ಸಾಕ್ತಾ, ಮೇಕೆ ಸಾಕ್ತಾ, ಆದ್ರೆ ಬಾತ್ಕೋಳಿ ಮಾತ್ರ ಸಾಕ್ಲಿಲ್ಲ. ಆದ್ರೆ ಅವನು ಸಾಕಿದ ನನ್ನನ್ ಮಾತ್ರ ಇದೇಗಿದೆ. ಕಟ್ ಸಿಗರೆಟ್ ನ ಸ್ಟೈಲ್ ಆಗಿ ಬಾಯಲ್ಲಿ ಹಾಕೊಂಡ್ಬಿಟ್ರೆ ಸೂಪರ್ ಸ್ಟಾರ್ ಆಗ್ಬಿಡ್ತ್ಯಾ? 1000 ಜನ ಸ್ಟಾರ್ಗಳು ಬಂದ್ರು, ಅವರೇ ಕಣಪ್ಪ ಸೂಪರ್ ಸ್ಟಾರು. ಬೇರೆ ತರ ಮಾತಾಡಪ್ಪ. ಟೇಕ್ 2. ಅಡ್ಗೆ ಇದೊಂದು ಕಪ್ಪು ಚರಿತ್ರೆ. ನಮ್ ತಾತ ಕೋಳಿ ಸಾಕ್ತಾ, ಕುರಿ ಸಾಕ್ದ, ಮೇಕೆ ಸಾಕ್ದ, ಆದ್ರೆ ಬಾತ್ಕೋಳಿನ್ ಮಾತ್ರ ಸಾಕ್ಲಿಲ್ಲ. ಯಾಕತ್ತ ನಾನೊಬ್ಬ ಏಕಾಂಗಿ ಅಲ್ಲ, ನನ್ ಹಿಂದೆ ನಿಂತಿರೋ ಒಂದು ದೊಡ್ಡ ಗುಂಪೆ ಇದೆ. ಅದೇ ಅವಾಗ ಸೂಪರ್ ಸ್ಟಾರು, ಇವಾಗ ಅಲ್ಟಿಮೇಟ್ ಸ್ಟಾರಾ? ನೀನ್ 1 ಸ್ಟಾರ್ನು ಬಿಡಲ್ವಾ? ಬೇರೆ ಏನಾದ್ರೂ ಹೊಸದಾಗಿ ಟ್ರೈ ಮಾಡಪ್ಪ. ಟೇಕ್ 3. ಸುಂದ್ರಿ, ನಮ್ ತಾತ ಇಂಡಿಯಾದಲ್ಲಿ ಇರ್ಬೇಕಾದ್ರೆ ಕುರಿ ಸಾಕಿದ್ರು, ಮೇಕೆ ಸಾಕಿದ್ರು, ಕೋಳಿನೂ ಸಾಕಿದ್ರು, ಆದ್ರೆ ಬಾತ್ಕೋಳಿ ಮಾತ್ರ ಸಾಕ್ಲಿಲ್ಲ. ಅದ್ಯಾಕೋತಾ? ಪಾಕಿಸ್ತಾನದ ಭಯೋತ್ಪಾದಕರು ಸುಟ್ಟು ಬಿಡ್ತಾರೆ ಅಂತ. ಯೋ, ಅವ್ರು ನಡ್ಸೋದ್ರಲ್ಲಿ ದೇವ್ರು ಕಣಪ್ಪ. ನೀನ್ ಜೂನಿಯರ್ ಆರ್ಟಿಸ್ಟ್ ಸಂಘದಲ್ಲಿ ಮೆಂಬರು ಆಗಿಲ್ಲ. ನೀನ್ ಮೆಂಬರ್ ಆದ್ರೇನೆ ನಾನು ಸಿನಿಮಾದಲ್ಲಿ ನಡ್ಸೋದಕ್ಕಾಗೋದು. ಇಲ್ಲಿ ನೋಡು, ನೀನ್ ಯಾರ್ದು ಸ್ಟೈಲ್ ಫಾಲೋ ಮಾಡ್ದೆ, ನಿಂದೇ ಅಂತ ಒಂದ್ ಸ್ಟೈಲು ರಿಜಿಸ್ಟರ್ ಆಗಕ್ಕೆ ಈ ಸಿನಿಮಾ ರಂಗದಲ್ಲಿ 25-30 ವರ್ಷದ ಮೇಲೆ ನಿಂತ್ಕೊಳಕ್ಕಾಗೋದು. ಅರ್ಥ ಆಯ್ತಾ? ಸ್ಟಾರ್ಟ್ ಕ್ಯಾಮ್ರಾ, ಆಕ್ಷನ್. ಏನಮ್ಮ ಸುಂದ್ರಿ, ಇಲ್ಲಿ ಕೇಳು. ನಮ್ ತಾತ ವಯಸ್ಸಾಗಿದ್ದ ಕಾಲದಲ್ಲಿ ಸುಮ್ನೆ ಮಲ್ಕೊಂಡ್ ರೆಸ್ಟ್ ತಗೊಳದ್ ಬಿಟ್ಟು ಸಾಯೋದಿಕ್ ಮುಂಚೆ ಕುರಿ ಸಾಕ್ದ, ಮೇಕೆ ಸಾಕ್ದ, ಕೋಳಿ ಸಾಕ್ದ. ಆದ್ರೆ ತಲೆ ಕೆಟ್ಟವನು ಬಾತ್ಕೋಳಿ ಮಾತ್ರ ಸಾಕ್ಲಿಲ್ಲ. ಅವ್ನ್ ಸಾಕಿದ್ ನನ್ನನ್ನ. ಅದಕ್ಕೆ ನೋಡು ಸುಂದ್ರಿ, ನಾನೇ ತಾನೇ ನಿನ್ಗೆ ಹಾಲಿನ ಹಾಲು. ನನ್ ಕ್ಯಾರೆಕ್ಟರ್ನೇ ನೀನ್ ಅರ್ಥ ಮಾಡ್ಕೋತಾ ಇಲ್ಲ. ವೆಲ್ ಡನ್. ವೆರಿ ಗುಡ್. ಬೇರೆಯವ್ರ ಸ್ಟೈಲು ಫಾಲೋ ಮಾಡ್ದಲೆ ನಿನ್ ಸ್ಟೈಲ್ ಅಲ್ಲಿ ಡೈಲಾಗ್ ಹೇಳ್ದೆ ನೋಡು, ಅವಾಗೇ ನೀನ್ ನಿಂತ್ಕೊಳ್ಳೋದು. ಇನ್ಮೇಲೆ ಇದನ್ನೇ ನೀನ್ ಫಾಲೋ ಮಾಡು. ಓಕೆ? ನೀಟಾಗಿ ಎತ್ಕೊಡು. ಕಾಮಿಡಿ ಟೈಮ್ ಬರೋ ಟೈಮ್ ಆಯ್ತಾ? ಹಂಗಂತ ಲಾರಿಲೆಲ್ಲ ನೋಡಕ್ಕಾಗಲ್ಲ, ಮನೆಗೆ ಹೋಗಿ ನೋಡ್ಬೇಕು. ಅದು ಕನ್ನಡಿನಪ್ಪ, ಹುಷಾರು. ವಕೀಲರಿಗೆ ನಮಸ್ಕಾರ ಸರ್, ನನಗೆ ಆಶೀರ್ವಾದ. ಇದೇ ತರ 6 ವರ್ಷಗಳ ಹಿಂದೆನೂ ಕೂಡ ಬಂದು ನಾನು ಅನಾಥ, ನನಗ್ ದಾರಿ ತೋರಿಸಿ ಅಂತ ಇದೇ ತರ ಬಂದು ಮಾಡ್ಕೊಂಡಿದ್ದೆ. ನಾನು ಹೋದ್ರೆ ಹೋಗ್ಲಿ ಅಂತ ಸೆಕ್ಯೂರಿಟಿ ಕೆಲಸ ಕೊಡ್ಸಿದ್ದೆ. ಒಂದಿನ ನೀನು ಏನ್ ಮಾಡ್ದೆ? ನಿನ್ನ ನಾನು ಆ ಫ್ಲಾಟ್ ಅಲ್ಲಿ ಸ್ವಲ್ಪ ದಿನ ಇರು ಅಂತ ಮಾತ್ರ ಹೇಳಿದ್ದೆ. ನೀನು ಸ್ಟ್ರೈಟ್ ಆಗಿ ಒಳಗಡೆ ಹೋಗಿ ಒಳಗಿದವ್ರನ್ನೆಲ್ಲ ಆಚೆ ಹಾಕಿ 6 ವರ್ಷದಿಂದ ಬಾಡಿಗೆ ಕೊಡದೇನೆ ಯಾಮಾರಿಸ್ತಾ ಇದ್ಯಾ. ಸರ್, ಈಗ್ಲೂ ಕೂಡ ನಿಮ್ಮ ಅಮೌಂಟ್ನ ನನ್ನಿಂದ ಒಂದೇ ದಿನ ಸೆಟಲ್ ಮಾಡಕ್ ಆಗತ್ತೆ. ಆದ್ರೆ ನಮ್ಮಿಬ್ರು ಮಧ್ಯದಲ್ಲಿ ಅಂಟ್ಕೊಂಡಿದ್ದೆಲ್ಲ ಒಂದು ಅವಿನಾಭಾವ ಸಂಬಂಧ, ಅದು ಒಡೆದೋಗ್ಬಾರ್ದು ಅಂತ ಅನ್ಕೋತೀನಿ. ನಿಂತರನೇ ಒಬ್ಬ ಫ್ರಾಡು ಕೂಡ ಹೀಗೆ ಮಾತಾಡ್ತಿದ್ದ. ಹೀಗೆ ನೈವಾಗ ಮಾತಾಡಿ ಒಂದು ಬಾಂಬ್ ಇಟ್ಟು ಬ್ಲಾಸ್ಟ್ ಮಾಡ್ಬಿಟ್ಟ. ಅದ್ ಸರಿ, ಇಲ್ಲಿಂದ ಖಾಲಿ ಮಾಡ್ಕೊಂಡು ಹೋಗು ಅಂತ ನಿನ್ಗೆ ಯಾರು ಐಡಿಯಾ ಕೊಟ್ಟಿದ್ದು? ಅಯ್ಯೋ, ಆತರ ಎಲ್ಲ ಏನಿಲ್ಲ ಸರ್. ನಾಳೆ ನಾನು ಆಕ್ಟ್ ಮಾಡಿರೋ ಮೊದಲನೇ ಸಿನಿಮಾ ರಿಲೀಸ್ ಆಗ್ತಿದೆ. ಓ, ಸಿನಿಮಾ ರಿಲೀಸ್ ಆಗ್ತಾ ಇದ್ಯಾ? ಆ ಸಿನಿಮಾ ರಿಲೀಸ್ ಆದ್ಮೇಲೆ ನನ್ನ ಹುಡುಕೊಂಡು ದೊಡ್ಡ ದೊಡ್ಡ ಪ್ರೊಡ್ಯೂಸರ್ ಎಲ್ಲ ಬರ್ತಾರೆ ಸರ್. ಅಂತ ಟೈಮಲ್ಲಿ ನಾನು ಈ ತರ ಕಿತ್ತೋಗಿರೋ ಒಂದು ಗುಡಿಸ್ಲಲ್ಲಿ ಇರ್ತೀನಿ ಅಂತಂದ್ರೆ ಚೆನ್ನಾಗ್ ಕಾಣಲ್ಲ ನೋಡಿ ಸರ್. ಕಿತ್ತೋಗಿರೋ ಗುಡಿಸ್ಲು ಇದು. ಅಫ್ಕೋರ್ಸ್. ಅದಕ್ಕೆ ನನ್ ಕ್ಲೋಸ್ ಫ್ರೆಂಡ್ ಒಬ್ರು ಅವ್ರ ಬಂಗ್ಲಾ ಕೀನ ನನ್ ಕೈನಲ್ಲಿ ಕೊಟ್ಬಿಟ್ಟು ಭದ್ರವಾಗಿ ನೋಡ್ಕೊ ಅಂತ ಹೇಳ್ಬಿಟ್ಟು ಅವ್ರು ಫಾರಿನ್ಗೆ ಹೋಗ್ಬಿಟ್ರು. ನಾನು ಅಲ್ಲಿ ಹೋಗ್ಬಿಟ್ಟು ಉಳ್ಕೊಳ್ಳೋಣ ಅಂತ. ಖಂಡಿತವಾಗ್ಲೂ ಹೋಗಪ್ಪ. ಅವ್ರು ಇಲ್ಲಿಗೆ ಬಂದ್ಮೇಲೆ ಅದೇ ಬಂಗ್ಲೆಲಿ ಗೂರ್ಖಾಕಿ ಕೆಲಸ ಮಾಡ್ಬೇಕು. ಆದ್ರೆ ಒಂದ್ ಮಾತು ಸತ್ಯ, ಇದೇ ರೀತಿ ನೀನು ನಮ್ದವ್ರಿಗೆಲ್ಲ ಮೋಸ ಮಾಡ್ತಾ ಇದ್ರೆ ಮನುಷ್ಯ ಕೈಯಿಂದ ತಪ್ಪಿಸ್ಕೋಬಹುದು, ಆದ್ರೆ ಆ ದೇವರಿಂದ ತಪ್ಪಿಸ್ಕೊಳಕ್ ಸಾಧ್ಯನೇ ಇಲ್ಲ. ನನ್ ದಾರಿ ಅಡ್ಡ ದಾರಿ. ಸರ್, ನಾವು ಯಟ್ಟಪ್ಪ ಸಿನಿಮಾ ಟೀಮಿಂದ ಮಾತಾಡ್ತಾ ಇದೀವಿ. ಗುಲ್ಬರ್ಗದಲ್ಲಿ ಮಾರ್ನಿಂಗ್ ಶೋ ಜನ ಹೇಗಿದ್ದಾರೆ ಸರ್? ಏನಂದ್ರಿ? ಟೀಮ್ ಆರೋದಕ್ಕೂ ಆಗಿಲ್ವಾ? ಥಿಯೇಟ್ರಲ್ಲಿ ಬರೀ 10 ಜನ ಇದ್ದಾರಾ? ಅದು ಥಿಯೇಟ್ರಲ್ಲಿ ಕೆಲಸ ಮಾಡೋರೇನಾ? ಗಾಂಧಿನಗರದಿಂದ ನಮ್ಗೆ ಫೋನ್ ಬಂತು, ನಮ್ಮ ಸಿನಿಮಾ ರಿಲೀಸ್ ಆಗಿದ್ದೆ, ಆ ಏರಿಯಾನೇ ಖಾಲಿ ಆಗ್ಬಿಟ್ಟಿದೆ ಅಂತ. ಬೇರೆ ಯಾರ್ದಾರು ಸಿನಿಮಾ ಹಾಕಿದ್ರೆ ಒಬ್ರೋ ಇಬ್ರೋ ಓಡಾಡ್ತಿದ್ರಂತೆ, ಈಗ ಒಬ್ರು ಇಲ್ವಂತೆ. ಯಾಕೆ ಅಳ್ತಾ ಇದ್ದೀರಾ? ಸಿನಿಮಾ ಸೂಪರ್ ಹಿಟ್ ಆಗುತ್ತೆ, ಲೈಫಲ್ಲಿ ಸೆಟ್ಲ್ ಆಗ್ಬೋದು ಅಂತ ತುಂಬಾ ಕನ್ಸುಗಳನ್ನ ಇಟ್ಕೊಂಡಿದ್ದೆ. ಆದ್ರೆ ಇಲ್ಲಿವರೆಗೂ 1 ಶೋನು ಫುಲ್ ಆಗಿಲ್ವಂತೆ. ನಾಳೆ ಎಲ್ಲ ಊರಿಂದ ಪೆಟ್ಟಿಗೆ ವಾಪಸ್ ಬರುತ್ತೆ ಅಂತ ಹೇಳ್ತಿದ್ದಾರೆ. ಈ ಸಿನಿಮಾ ಓಡ್ಲಿಲ್ಲ ಅಂದ್ರೆ ನಾನು ಸೂಸೈಡ್ ಮಾಡ್ಕೊಂತೀನಿ. ತುಂಬಾ ಒಳ್ಳೆ ಐಡಿಯಾ. ಮಾತಾಡ್ದೆ ನೀವು ಸೂಸೈಡ್ ಮಾಡ್ಕೊಳ್ಳಿ, ತುಂಬಾ ಚೆನ್ನಾಗಿ ಓಡುತ್ತೆ ಸಿನಿಮಾ. ಏನ್ ಸರ್ ಹೇಳ್ತಿದ್ದೀರಾ? ಅಯ್ಯೋ, ನಾನು ನಿಜವಾಗ್ಲೂ ಸೂಸೈಡ್ ಮಾಡ್ಕೊಳಕ್ ಹೇಳಿಲ್ಲ. ಸೂಸೈಡ್ ಮಾಡ್ಕೊಳ್ಳೋ ತರ ಆಕ್ಟ್ ಮಾಡಿ. ನೆಕ್ಸ್ಟ್ ನ್ಯೂಸ್ ಪೇಪರ್ ಅಲ್ಲೆಲ್ಲ ಹೆಡ್ಲೈನ್ ಅಲ್ಲಿ ನಟಿ ನಂದಿನಿ ಆತ್ಮಹತ್ಯೆ ಪ್ರಯತ್ನ ಅಂತ ಬರುತ್ತೆ. ಸಿನಿಮಾ ಭಯಂಕರವಾಗಿ ಪಿಕಪ್ ಆಗಿ ಸೂಪರ್ ಹಿಟ್ ಆಗ್ಬಿಡುತ್ತೆ. ನನ್ಗೆ ಅರ್ಥ ಆಗತ್ತೆ. ಪಾಯ್ಸನ್ ಏನ್ ಮಾಡುದು ಅಂತ ನೋಡ್ತಾ ಇದ್ರಲ್ವಾ? ವಿಷಯದ ಬಾಟ್ಲನ್ನ ನಾನೇ ತಗೊಂಡ್ ಬಂದಿದ್ದೀನಿ ನೋಡಿ. ಅಯ್ಯಯ್ಯೋ, ಏನ್ ಯೋಚಿಸ್ತಾ ಇದ್ದೀರಾ? ನೀವೇನ್ ಕುಡಿತೀರಾ? ಕುಡಿಯೋ ತರ ನಟಿಸ್ತೀರಾ ಅಷ್ಟೇ ತಾನೇ? ಇಲ್ಲಿ ನೋಡಿ, ಏನೂ ಆಗುದಿಲ್ಲ, ನಾನೇ ತಗೊಡ್ತೀನಿ. ಇಲ್ಲಿ ನೋಡಿ, ಕುಡಿರತ್ತೆ. ನಿಮ್ಮ ಮುಂದಿನ ಸಿನಿಮಾ ಭವಿಷ್ಯ ಚೆನ್ನಾಗಿರುತ್ತೆ. ಕುಡಿ ತಗೊಳ್ಳಿ, ಕುಡೀರಿ. ಡಾಕ್ಟರ್, ನಂದಿನಿ ಬದುಕಬೇಕು, ಆದ್ರೆ ಹಾಸ್ಪಿಟಲ್ ಇಂದ ಡಿಸ್ಚಾರ್ಜ್ ಆಗೋದಕ್ಕೆ ತುಂಬಾ ದಿನ ಆಗ್ಬೇಕು. ಸರ್,
ಸರ್ ನಂದಿನಿ ಮೇಡಮ್ ಅವರು ದಿಢೀರಾಗಿ ಸಾಯೋದಕ್ಕೆ ಕಾರಣ ಏನು ಸರ್? ಈ ಸಿನಿಮಾದ ಕೊನೆ ದಿನದ ಶೂಟಿಂಗಲ್ಲಿ ಆ ಹುಡುಗಿ ಸೀನ್ನಲ್ಲಿ ಓಡ್ ಬಂದು ನನ್ನ ಗಟ್ಟಿಯಾಗಿ ತಪ್ಕೊಂಡು ಐ ಲವ್ ಯು ಅಂತ ಹೇಳುವಂತ ಸೀನ್ನ ಡೈರೆಕ್ಟರ್ ಶಾರ್ಟ್ ಇಟ್ಟಿದ್ರು. ಆ ಹುಡುಗಿ ಓಡ್ ಬಂದು ನನ್ನ ಗಟ್ಟಿಯಾಗಿ ತಪ್ಕೊಂಡ್ಲು, ನಾನು ಸೀನ್ ಅಂತ ಹೇಳಿ ತಪ್ಕೊಂಡೆ. ಕೊನೆಗೆ ನೋಡಿದ್ರೆ ಅವಳು ನನ್ನ ನಿಜವಾಗ್ಲೂ ಲವ್ ಮಾಡ್ತಿದ್ಲು. ಅದಾದ್ಮೇಲೆ ನನ್ನ ಹಿಂದಿಂದೇನೆ ಬಂದು ನನ್ನ ಹುಚ್ಚಿ ತರ ಪ್ರೀತಿಸ್ತಿದ್ಲು. ಏಯ್ ಜೋಲ್ ಪಾರ್ಟಿ ಬರ್ತಿದ್ದಾನೆ, ಹೋಗು. ಇಬ್ರು ಜೊತೆಲೆ ಊಟ ಮಾಡ್ತಾ ಇದ್ವಿ. ಈ ಲವ್ ಸ್ಟೋರಿ ಕ್ಲೈಮ್ಯಾಕ್ಸ್ ಇವತ್ತು ನಮ್ಮನೇಲೇ ನಡೆದಿದ್ದು. ಬೆಳಿಗ್ಗೆ ನಮ್ಮನೆಗೆ ಬಂದು ನೀವು ನನ್ನ ಮದುವೆ ಮಾಡ್ಕೊಳ್ಳಿಲ್ಲ ಅಂದ್ರೆ ನಾನು ಸತ್ತೋಗ್ತೀನಿ ಅಂತ ನನ್ನ ಎದುರಿಸಿದ್ಲು. ನಾನೇನೋ ಹುಡುಗಾಟಕ್ಕೆ ಆ ಥರ ಹೇಳ್ತಾ ಇದ್ದಾಳೆ ಅಂತ ಸೀರಿಯಸ್ ಆಗಿ ತಗೊಳ್ಳಿಲ್ಲ. ಆದ್ರೆ ಕೊನೆಗೆ ನನ್ನನ್ನ ಈ ಸ್ಥಿತಿಗೆ ತಂದ್ಬಿಟ್ರು. ನಾನು ಚಿಕ್ಕ ವಯಸ್ಸಿಂದನೂ ಒಂದು ಇರುವೆ ನೊಣಕ್ಕೂ ಮೋಸ ಮಾಡ್ದವನಲ್ಲ. ಹಾಗಾಗಿ ನೀವು ಅದು ಇದು ಅಂತ ಬರೆದು ಆ ಹುಡುಗಿ ಜೀವನನ ಹಾಳು ಮಾಡ್ಬಿಡ್ಬೇಡಿ. ಹೆಡ್ಲೈನ್ ನ್ಯೂಸ್ ಆಗಿ ಮಾತ್ರ ಇದನ್ನ ಬರೀಲೇಬೇಡಿ ನೀವು. ಹಾಯ್ ಪ್ಲೀಸ್ ಸಿಟ್ ಡೌನ್. ನಮಸ್ತೆ ಸರ್, ನಾವು ನಮಸ್ಕಾರ. ಟಿವಿ 9 ಇಂದ ನ್ಯೂಸ್ ಸ್ಟಾರ್ ಪ್ರೋಗ್ರಾಮ್ಗೋಸ್ಕರ ಬಂದಿದ್ದೀವಿ. ನೀವು ಮಾಡಿದ ಮೊದಲನೇ ಸಿನಿಮಾನೇ ಸೂಪರ್ ಹಿಟ್. ನಿಮ್ಗೆ ಈ ಸಿನಿಮಾದಲ್ಲಿ ಚಾನ್ಸ್ ಹೇಗೆ ಸಿಕ್ತು? ಆಕ್ಚುಲಿ ನಮ್ಮ ಫ್ಯಾಮಿಲಿ ಲಂಡನ್ನಲ್ಲಿ ದೊಡ್ಡ ರಾಯಲ್ ಫ್ಯಾಮಿಲಿ. ನಾನು ಒಬ್ಬನೇ ಬಿಸ್ನೆಸ್ ಮಾಡೋದಕ್ಕೆ ಅಂತ ಇಂಡಿಯಾಗೆ ಬಂದೆ. ಆಗ ಏರ್ಪೋರ್ಟಲ್ಲಿ ಒಬ್ರು ಫಿಲ್ಮ್ ಡೈರೆಕ್ಟರ್ ನನ್ನ ನೋಡಿದ್ರು. ನೋಡಿ ಸರ್, ನೀವು ಎಷ್ಟು ಹೈಟ್ ಇದ್ದೀರಾ, ಅಮಿತಾಬ್ ಬಚ್ಚನ್ ತರ ಇದ್ದೀರಾ ಅಂತ ಹೇಳಿದ್ರು. ನೀವ್ಯಾಕೆ ಸಿನಿಮಾದಲ್ಲಿ ಆಕ್ಟ್ ಮಾಡ್ಬಾರ್ದು ಅಂತ ಕೇಳಿದ್ರು. ಐ ಸೆ ನೋ, ನನ್ಗೆ ಸಿಕ್ಕಾಪಟ್ಟೆ ಬಿಸ್ನೆಸ್ ಇದೆ, ನಾನು ಸಿನಿಮಾದಲ್ಲೆಲ್ಲ ಆಕ್ಟ್ ಮಾಡೋಕ್ಕಾಗೋದಿಲ್ಲ ಅಂತ ಹೇಳ್ದೆ. ದೆನ್ ಆಲ್ ಆಫ್ ಎ ಸಡನ್ ಅವ್ರು ನನ್ನ ಕಾಲಿಗೆ ಬಿದ್ಬಿಟ್ರು. ನನಗೆ ತುಂಬಾ ಗಿಲ್ಟಿ ಆಗೋಯ್ತು, ಏನ್ ಹೇಳ್ಬೇಕು ಅಂತಾನೆ ಗೊತ್ತಾಗ್ಲಿಲ್ಲ. ಫೈನಲಿ ಐ ಸೆಡ್ ಯಾ. ಇವಾಗ ನಿಮ್ಗೆ ಸುಮಾರು ಫಿಲಮ್ಗಳು ಬುಕ್ ಆಗಿದೆ. ಅದನ್ನೆಲ್ಲ ನೀವು ಮುಗಿಸ್ತೀರಾ ಅಥವಾ ಲಂಡನ್ಗೆ ಹೋಗ್ಬಿಡ್ತೀರಾ? ಆಕ್ಚುಲಿ ಐ ಲೈಕ್ ಕರ್ನಾಟಕ ವೆರಿ ಮಚ್ ಬಿಕಾಸ್ ಇಲ್ಲಿ ಸ್ವಾಭಿಮಾನಿಗಳು ತುಂಬಾ ಜನ ಇದ್ದಾರೆ. ಬೇರೆ ಸ್ಟೇಟಿಂದ ಬಂದ್ರೆ ದೇವಸ್ಥಾನ ಕಟ್ತಾರೆ, ಇದೇ ಊರ್ನವ್ರಿಗೆ ಚಪ್ಲಿ ಹೊಡಿತಾರೆ. ಸೊ ಐ ಲೈಕ್ ದಿಸ್ ಪ್ಲೇಸ್ ಟೂ ಮಚ್. ಕಾರಲ್ಲಿ ಬರ್ತಿದ್ದೆ, ಅದೇ ಜಾಗಕ್ಕೆ ಸೈಕಲಲ್ಲಿ ಬರ್ತಾ ಇದ್ದೀನಿ. ಸಾರ್ ಕೇಳ್ತೀನಿ ಅಂತ ತಪ್ಪು ತಿಳ್ಕೊಬೇಡಿ. ಏನ್ ಸರ್ ನಿಂತ್ಕೊಂಡು ಆರ್ಟಿಕಲ್ ಓದ್ತಾ ಇದ್ದೀರಾ, ಕಾಲಲ್ಲಿ ತುಳಿತಾ ಇದ್ದೀರಾ? ಎನಿ ಪ್ರಾಬ್ಲಮ್? ತಮ್ಮ, ಇದು ನಂದು ಸ್ಟುಡಿಯೋ, ನಾನೇನ್ ಬೇಕಾದ್ರೂ ಮಾಡ್ಕೋತೀನಿ. ಅದನ್ನ ಕೇಳಕ್ ನೀನ್ ಯಾರು? ನಿಮ್ ಸ್ಟುಡಿಯೋನಾ? ಹಂಗಂದ್ರೆ ನೀವ್ ಯಾರು ಸರ್? ನಾನೇ ಅಪ್ಪ, AVM ಶರವಣ. AVM ಶರವಣನಾ? ಅವ್ರ ಫೋಟೋದಲ್ಲಿ ಬೇರೆ ತರ ಇದಾರಲ್ಲ. ಮಗ, ಕೋಟಿಗೊಬ್ಬ ಸಿನಿಮಾ ನೋಡಿದ್ಯಾ? ಹೌದು. ಅದ್ರಲ್ಲಿ ವಿಷ್ಣುವರ್ಧನ್ ಹೆಂಗ್ ಕಾಣಿಸ್ತಾರೆ, ನೇರವಾಗಿ ನೋಡಕ್ ಹೆಂಗಿರ್ತಾರೆ, ಆ ತರ ಬದಲಾವಣೆನೇ ಇದು. ಹಂಗಂದ್ರೆ ನೀವೇ ನಿಜವಾದ AVM ಶರವಣನಾ? Yes. ಯಜಮಾನ್ರೆ, ನಿಮ್ನ ನೇರವಾಗಿ ನೋಡೋದಕ್ಕೆ ಅವಕಾಶ ಮಾಡ್ಕೊಡಿ. ಇದಳಪ್ಪ. ಯಜಮಾನ್ರೆ, ನಿಮ್ ಕಂಪ್ನಿಲಿ ಎಷ್ಟೋ ಹೊಸ ಹೀರೋಗಳನ್ನ ಹುಟ್ಟಾಕಿದೀರಾ. ಹೌದು. ನಿಮ್ ಕನ್ನಡಿ ತೆಗ್ದ್ಬಿಟ್ಟು ಒಂದೇ ಒಂದ್ ಕಣ್ಣಲ್ಲಿ ನಾನು ನೋಡ್ಬಿಟ್ರೆ ನಾನು ಹೆಂಗೋ ಬೆಳ್ಕೊಬಿಡ್ತೀನಿ. ಮುಚ್ಕೊಂಡು ಹೆಂಗಪ್ಪ ನಿನ್ನ ಹೀರೋ ಮಾಡ್ಲಿ. ಇಲ್ಲಿ ನೋಡು, ನನ್ನ ನೆಕ್ಸ್ಟ್ ಸಿನಿಮಾ ಟೈಟ್ಲು ಲಕ್ಷಾಧಿಪತಿ. ಅದ್ರಲ್ಲಿ ಹೀರೋ ಕ್ಯಾರೆಕ್ಟರ್ ಬಂದು ಭಿಕ್ಷುಕಂದು. ನೀನ್ ನೋಡೋದಕ್ಕೆ ಲಕ್ಷಾಧಿಪತಿ ತರ ಇದೆಯಾ? ಭಿಕ್ಷುಕನ್ ಪಾತ್ರ ಹೆಂಗ್ ಮಾಡ್ತೀಯಾ? ಒಂದ್ ಸ್ವಲ್ಪ ಇರಿ, ಈ ಉಂಗ್ರ ಇಟ್ಕೊಳ್ಳಿ, ಈ ವಾಚ್ ತಗೊಳ್ಳಿ, ತಗೊಳ್ಳಿ, ಚೆನ್ನ ತಗೊಳ್ಳಿ. ಸರ್, ಇವಾಗ ಹಿಂಗೆ ನಿಜವಾಗ್ಲೂ ಭಿಕ್ಷುಕನ್ ತರ ಇದೀನಾ? ಪಕ್ಕಾ ಭಿಕ್ಷುಕನ್ ತರ ಇದೆಯಾ? ಸುಮ್ನೆ ಹೇಳೋದಲ್ಲ, ಹೇಳಿದ್ ಮರುಗಳಿಗೇನೆ. ಮೇಕಪ್ ಮ್ಯಾನ್ ಇಲ್ದೇನೆ, ಕಾಸ್ಟ್ಯೂಮ್ ಇಲ್ದೇನೆ, ಹಂಗೆ ಗೆಟಪ್ ಚೇಂಜ್ ಮಾಡಿ ಮಾಡ್ದೆ ನೋಡು. ನಿನ್ನ ದೊಡ್ಡ ಮಹಾ ನಟ ಕಣಪ್ಪ. ತಗೋ ಬ್ಲಾಂಕ್ ಚೆಕ್, ನನ್ನ ಹೊಸ ಸಿನಿಮಾಗೆ ಹೀರೋ ನೀನೆ. ಏನೋ ಒಳಗಡೆ ಬಿಡೋದಿಕ್ಕೆ ನನ್ನ ಹತ್ರ ಕಾಸು ಕೇಳ್ದೆ. ಇವಾಗ ಈ ಕಂಪ್ನಿಗೆ ನಾನೇ ಕಾಣೋ ಹೊಸ ಹೀರೋ. AVM ಶರವಣ ಸರ್ ಹೇಳಿದ್ದಾರೆ. ಏನೋ AVM ಶರವಣನ್ ಸರ್ ಫಾರಿನ್ಗೆ ಹೋಗಿ 10 ದಿನ ಆಯ್ತು. ನಿನ್ನ ಅವ್ರು ಹೀರೋ ಮಾಡ್ತೀನಿ ಅಂತ ಹೇಳಿದ್ರೆ 15 ದಿನ ಆಯ್ತಾ? ಮತ್ತೆ ಒಳಗಡೆ ವೈಟ್ ಪ್ಯಾಂಟ್ ಶರ್ಟ್ ಹಾಕೊಂಡು ಒಬ್ರು ಇದ್ರಲ್ಲ, ಅವರು ಬಿಳಿ ಶರ್ಟು ಬಿಳಿ ಪ್ಯಾಂಟು ಹಾಕೊಂಡವರೆಲ್ಲ ಶರವಣನ್ ಸರ್ ಆಗ್ಬಿಡಕ್ಕಾಗತ್ತಾ? ಇಲ್ಲಪ್ಪ, ಕೈಯೂ ಕಟ್ಕೊಂಡಿದ್ರು. ಬ್ಲಾಂಕ್ ಚೆಕ್ ಕೊಟ್ರು ನೋಡು. ಅಮೌಂಟು ಬರ್ದಿಲ್ಲ, ಸೈನು ಹಾಕಿಲ್ಲ. ನಿಜವಾಗ್ಲೂ ಇದು ಬ್ಲಾಂಕ್ ಚೆಕ್ಕೆನೆ.